ಗಿರ್ಜಾ ಗಿರ್ಜಾ ಒಂದು ಲೋಟ ಕಾಫಿ ತಂದು ಬರಮ್ಮ. ತಂದೇರಿ ಕಾಫಿ. ತಗೊಳ್ರಿ ಕಾಫಿ ಕುಡೀರಿ. ನಾನು ನಿಮ್ ಜೊತೆ ಒಂದು ಮಾತಾಡ್ಬೇಕಿತ್ತು ಕಣ್ರಿ. ಏನು ಅಂತ ಹೇಳು ಗಿರ್ಜಾ. ನಮ್ ರವಿನು ಈಗ ವಯಸ್ಸಿಗೆ ಬಂದಿದ್ದಾನೆ. ಅವನಿಗೂ ಎಲ್ಲಾದ್ರೂ ಒಳ್ಳೆ ಕಡೆ ನಾವು ಒಂದು ಹುಡುಗಿ ನೋಡಿ ಮದ್ವೆ ಮಾಡ್ಬಿಟ್ರೆ ನನ್ಗೆ ಅರ್ಧ ಟೆನ್ಷನ್ ಕಮ್ಮಿ ಆಗುತ್ತೆ ಕಣ್ರಿ. ಓಹೋ, ಮನೆಗೆ ಒಂದು ಸೊಸೆ ಬಂದಿರೋ ಸಾಕಿಲ್ವೇನೆ? ಇನ್ನೊಂದು ಸೊಸೆ ಬೇಕಾ? ಇದು ಕಣ್ರಿ, ಈ ಸತಿ ನಮ್ ರವಿ ಬಂದ್ಮೇಲೆ ರವಿ ಇದ್ದು ಮದ್ವೆ ಮಾಡ್ಬಿಟ್ರೆ ನೆಕ್ಸ್ಟ್ ನಮ್ ಪ್ರೀತಿ ಮತ್ತೆ ಸೌಮ್ಯಂದು ಎಲ್ಲಾದ್ರೂ ಒಳ್ಳೆ ಹುಡುಗನ್ ನೋಡಿ ಮದ್ವೆ ಮಾಡ್ಬೋದು. ಅದಕ್ಕೆ ಹೇಳ್ತಿದೀನಿ. ನೋಡಮ್ಮ, ನಿಂಗೆ ಹೇಗೆ ಸರಿ ಅನ್ಸುತ್ತೆ ಆ ರೀತಿ ಮಾಡು. ನಮ್ಮ ಗಂಗಾ ಮತ್ತೆ ರಾಜ ರಿಸೆಪ್ಷನ್ಗೆ ಒಂದಿಬ್ರು ಹುಡುಗಿ ಬಂದಿದ್ರಲ್ಲ, ಅವ್ರನ್ನ ನೋಡಕ್ ತುಂಬಾ ಚೆನ್ನಾಗಿದ್ದಾರೆ ಕಣ್ರಿ. ಅವ್ರ ಒಬ್ರ ಹತ್ರ ಕೇಳಿ ಅವ್ರ ಮನೆ ಅಡ್ರೆಸ್ ಎಲ್ಲ ತಗೊಂಡಿದೀನಿ. ಅದಕ್ಕೆ ನಾಳೆನೆ ಹುಡುಗಿ ನೋಡ್ಕೊಂಡ್ ಬರೋಣ ಅಂತ ಅನ್ಕೊಂಡಿದೀನಿ. ನೀವೇನ್ ಹೇಳ್ತೀರಾ? ನೀವು ಫಸ್ಟ್ ಸೊಸೆ ನೋಡ್ಕೆ ಆಮೇಲೆ ನನ್ನ ಹತ್ರ ಬಂದು ಹೇಳ್ತಿರೋದು ಅನ್ನೋ. ನೋಡಿ, ಅದಕ್ಕೆ ಗಿರ್ಜಾ ನಮ್ಮ ರವಿಗೂ ಎಲ್ಲಾದ್ರೂ ನೋಡಿ ಮದ್ವೆ ಮಾಡೋಣ ರೀ ಅಂತಿದ್ದಾಳೆ. ನಿಮ್ಮ ಅನ್ಸಿಕೆ ಏನು? ಕಣರಾಗು, ನಂಗೂ ಹಂಗೆ ಅನಿಸ್ತಿದೆ. ಅತ್ಲಾಗಿ ಈ ಸತಿ ರವಿ ಬಂದ್ಮೇಲೆ ರವಿಗೂ ಎಲ್ಲಾದ್ರೂ ನೋಡಿ ಅತ್ಲಾಗಿ ಮದ್ವೆ ಮಾಡೋಣ ಅಂತಿದೀವಿ. ನಾನು ಗಿರ್ಜಾವಾಗ್ಲೇ ಅದನ್ನೇ ಮಾತಾಡ್ತಿದ್ವಿ. ಸರಿ, ಈ ವಿಷಯನ ಅಮ್ಮನ ಹತ್ರ ಹೇಳಿದ್ರಾ? ಇನ್ನೂ ಇಲ್ಲ ರೀ, ನೀವೇನಂತೀರೋ ಅಂತ ಕೇಳ್ಬಿಟ್ಟು ಆಮೇಲೆ ಹೇಳೋಣ ಅಂತಿದ್ವಿ. ಅಮ್ಮ ಬಂದ್ಯಾ? ಬಾ ಕುತ್ಕೋ. ಅಮ್ಮ, ಗಿರ್ಜಾ ಮತ್ತೆ ಅದಕ್ಕೆ ಹೇಳ್ತಿದ್ದಾರೆ ನಮ್ಮ ರವಿಗೂ ಎಲ್ಲಾದ್ರೂ ನೋಡಿ ಅತ್ಲಾಗ ಒಳ್ಳೆ ಕಡೆ ಮದ್ವೆ ಮಾಡ್ಬಿಡೋಣ. ಅತ್ಲಾಗೆ ಇಬ್ರು ಸೊಸೆನು ಹೇಗೋ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳ್ತಿದ್ರೆ ನೀನೇನ್ ಹೇಳ್ತೀಯಮ್ಮ? ನೀವೇನ್ ಹೇಳಿದ್ರಾಗು, ರವಿನ ವಯಸ್ಸಿಗೆ ಬಂದಿದ್ದಾನೆ ಅತ್ಲಾಗೆ. ಮದ್ವೆ ಮಾಡ್ರಿ ಅತ್ಲಾಗೆ. ಹೆಂಗೋ ಗಂಗನ್ ಜೊತೆ ಆ ಹುಡುಗಿನ ಹೆಂಗೋ ಇಟ್ಕೊಂಡು ಎಲ್ಲ ಕಲಿತಾಳೆ. ಮಾಡ್ರಿ ಅತ್ಲಾಗೆ. ಇವಾಗ ನಮ್ ರವಿಗೂ ಮಾಡ್ಬಿಟ್ರೆ ಮದ್ವೆನ ಅತ್ಲಾಗೆ ನೆಕ್ಸ್ಟ್ ನಮ್ ಪ್ರೀತಿಗೆ ಸೌಮ್ಯಂಗೆ ಎಲ್ಲಾದ್ರೂ ಒಳ್ಳೆ ಕಡೆ ಹುಡುಗ ನೋಡಿ ಮದ್ವೆ ಮಾಡಿದ್ರಾಯ್ತು. ನೀನೆಲ್ಲಾದ್ರೂ ಓದ್ತಿಯಲ್ಲ ಹಳ್ಳಿ ಕಡೆ, ಅಲ್ಲಿ ಓದಿರೋ ಹುಡುಗ ಇದ್ರೆ ನೋಡು ಒಂಚೂರು. ನಮ್ ಪ್ರೀತಿಗೆ ಮತ್ತೆ ಸೌಮ್ಯಂಗೆ ಯಾರಾದ್ರೂ ಹೊಂದಾಣಿಕೆ ಆಗ್ತಾರಂತ ನೋಡೋದಲ್ವೇ? ಕಣಮ್ಮ, ನಾನು ನೋಡ್ತಿದ್ದೀನಿ. ಸೌಮ್ಯಂಗೆ ಒಂದು ಗಂಡು ನೋಡಿದ್ದೀನಿ. ನಾನು ಕರಿಯೋಣ ಅಂತಿದ್ದೆ ಆ ಹುಡುಗನ. ಚಂದ್ರಿ ಹತ್ರ ಒಂದ್ಸತಿ ಮಾತಾಡೋಣ, ನಾವೇ ಎಲ್ಲ ಡಿಸಿಷನ್ ತಗೊಳ್ಳೋದು ಬೇಡ. ಚಂದ್ರಿ ಹತ್ರ ಒಂದು ಮಾತು ಕೇಳಿ ಆಮೇಲೆ ಹುಡುಗನ ಕಡೆ ಕರ್ಸೋಣ ಅಂತಿದ್ದೆ. ಸದ್ಯ ನೀನೇ ಇವತ್ತು ನೆನ್ಪು ಮಾಡಿದೆ ನೋಡು ನನಗೆ. ಚಂದ್ರಿ, ನೀನೇ ನೆನ್ಪು ಮಾಡ್ಕೊಂತಿದ್ವಿ, ಈಗ ಕರೆಕ್ಟಾಗಿ ನೀನೇ ಬಂದೆ ನೋಡು. ಏನಣ್ಣ ಅದು, ಏನ್ ವಿಷಯ? ಎಲ್ಲ ಸೇರ್ಕೊಂಡೇನೋ ಮಾತಾಡ್ತಿರೋ ಹಾಗೈತೆ. ನನ್ನನ್ನೇ ಬಿಟ್ಟು ಎಲ್ಲರೂ ಮಾತಾಡ್ಕೊಂಡು ಕೂತಿದ್ದೀರಾ? ಅದೇ ಕಣಮ್ಮ ಚಂದ್ರಿ, ನಮ್ಮ ಪಕ್ಕದೂರಲ್ಲಿ ಒಬ್ಬ ಒಳ್ಳೆ ಹುಡುಗ ಇದ್ದಾನೆ. ಅವ್ನು ಚೆನ್ನಾಗಿ ಓದಿದ್ದಾನೆ, ಬೆಂಗಳೂರಲ್ಲಿ ಇದ್ದಾನಂತೆ ನೋಡು. ನಮ್ಮ ಸೌಮ್ಯಂಗೆ ಒಳ್ಳೆ ಜೋಡಿ. ಚೆನ್ನಾಗಿ ಓದಿದ್ದಾನೆ ಹುಡುಗ, ಇಂಜಿನಿಯರ್ ಅಂತೆ. ಅದಕ್ಕೆ ನಾನು ಸೌಮ್ಯಂಗೆ ಒಂದು ಒಳ್ಳೆ ಹುಡುಗನ ನೋಡಿ ಬಂದಿದ್ದೀನಿ. ಅದಕ್ಕೆ ಈ ವಿಚಾರನ ನಿನ್ನ ಹತ್ರ ಹೇಳ್ಬೇಕು ಅಂತ ಈಗ ತಾನೇ ಅಮ್ಮನ ಹತ್ರ ಮಾತಾಡ್ತಿದ್ದೆ. ಇಲ್ಲ ಮಾವ, ನಾನು ಯಾರಿಗೂ ಮದ್ವೆ ಆಗಲ್ಲ. ನಮ್ ರಾಜು ಮಾಮ ಬೇರೆಯವ್ರಿಗೆ ಇಷ್ಟಪಟ್ಟು ಮದ್ವೆ ಆದ್ಮೇಲೆ ನಾನು ಯಾರಿಗೂ ಮದ್ವೆ ಆಗಲ್ಲ. ನಂಗೆ ಯಾರ ಜೊತೆನೂ ಮದ್ವೆ ಆಗಕ್ಕೆ ಇಷ್ಟ ಇಲ್ಲ. ನನ್ನ ಮನ್ಸಲ್ಲಿರೋದು ಬರೀ ರಾಜು ಮಾಮ ಮಾತ್ರ. ಅವ್ರು ಬಿಟ್ಟು ಬೇರೆ ಯಾರ ಕೈಲೂ ನಾನು ತಾಳಿ ಕಟ್ಟಿಸ್ಕೊಳಕ್ ರೆಡಿ ಇಲ್ಲ. ಅಲ್ಲ ಕಣೆ ಸೌಮ್ಯ, ಅದೇನೋ ಅಂತ ಮಾತಾಡ್ತೀಯ. ಈಗ ರಾಜು ಸಂಸಾರಸ್ಥ, ಮದ್ವೆ ಆಗಿ ಅವಳಿಗೆ ಹೆಂಡ್ರು ಇದ್ದಾಳೆ. ಈಗ ಒಂದು ಆಯ್ತು ಬಿಡು. ಅದನ್ನ ಬಿಟ್ಟು ನಿನ್ ಮದ್ವೆ ಇದ್ದಾಳೆ ಅಂದ್ರೆ ಮತ್ತೆ ರಾಜು ಮಾಮ ಅಂತ ಹೇಳ್ತೀಯಲ್ಲ. ಈಗ ರಾಜು ಮದ್ವೆ ಆಗಿರೋನ್ ಬಿಟ್ಟು ನಿಂಗೆ ಮದ್ವೆ ಆಗಕ್ಕಾಗುತ್ತೇನೆ? ಕಣೆ ಸೌಮ್ಯ, ನಿಮ್ಮ ಮಾವ ನಿಂಗೆ ಒಳ್ಳೆ ಕಡೆ ಹುಡುಗ ನೋಡಿದೀನಿ, ಬೆಂಗಳೂರಲ್ಲಿ ಬೇರೆ ಇರೋದು ಹುಡುಗ ತುಂಬಾ ಚೆನ್ನಾಗಿದ್ದಾನೆ ಅಂತ ಹೇಳ್ತಿದ್ದಾನೆ. ಒಪ್ಕೊಳ್ಳೋದ್ ಬಿಟ್ಟು ಮತ್ತೆ ರಾಜು ಮಾಮ ಅಂತಿದ್ದಾಳೆ. ರಾಜು ಮಾಮಂದು ಮುಗ್ದೋಗಿರೋ ಕತೆ ಕಣೆ. ನೀವೆಲ್ಲ ಏನೇ ಹೇಳಿ ಅಜ್ಜಿ, ನಾನ್ ಯಾರ ಜೊತೆನೂ ಮದ್ವೆ ಆಗಲ್ಲ ಅಷ್ಟೇ. ಇದೇ ನನ್ನ ನಿರ್ಧಾರ. ಸೌಮ್ಯ ಬಾರ ಇಲ್ಲಿ. ನಮ್ಮ ನೀನ್ ಏನೇ ಹೇಳಿದ್ರು ಅಷ್ಟೇ, ನಂಗೆ ಯಾವ ಮದ್ವೆ ಆಗಕ್ಕೂ ಇಷ್ಟ ಇಲ್ಲ. ನಾನು ಈ ತರನೇ ಇದ್ಬಿಡ್ತೀನಿ. ಅಲ್ಲ ಕಣಗಿ, ನೀನ್ ಸುಮ್ನಿರು. ನಾನು ರವಿ ಜೊತೆ ಸೌಮ್ಯನ್ ಮದ್ವೆ ಮಾಡ್ರಿ ಅಂತ ಹೇಳ್ತೀನಿ. ಅದನ್ನ ಬಿಟ್ಟು ನಂಗೆ ಮದ್ವೆನೇ ಬೇಡ ಅಂದ್ರೆ ಅವ್ರಿಗೆ ಇನ್ನೂ ಚೆನ್ನಾಗಾಗಲ್ವೇನೆ? ಏನಂತೆ ಚಂದ್ರಿ, ನಿನ್ ಮಗಳದು ಮದ್ವೆಗೆ ಹೇಗಾದ್ರೂ ಮಾಡಿ ಒಪ್ಸು. ಒಳ್ಳೆ ಹುಡುಗ, ಕೈ ತಪ್ಪ ಹೋಗ್ತಾನೆ ಆಮೇಲೆ. ನೋಡೋಣ, ನಂದೊಂದೇ ಮಾತು. ರಾಜು ಜೊತೆ ಏನಾದ್ರೂ ನನ್ನ ಮಗಳು ಮದ್ವೆ ಮಾಡ್ಸಿಲ್ಲ, ರವಿ ಜೊತೆ ಏನಾದ್ರೂ ನನ್ನ ಮಗಳದು ಮದ್ವೆ ಮಾಡ್ಸು. ಅಲ್ಲ ಕಣಮ್ಮ ಚಂದ್ರಿ, ನಾವು ಮೊನ್ನೆ ಏನು ಈ ವಿಷಯದ ಬಗ್ಗೆ ಮಾತಾಡಿದೀವಿ ತಾನೆ. ಇದಕ್ಕೆ ರವಿ ನಾನು ಮದ್ವೆ ಆಗಲ್ಲ, ನಂಗೆ ಆ ಥರ ಭಾವನೆ ಏನು ಇಲ್ಲ ಅಂತ ಹೇಳಿ ಹೋಗಿದ್ದಾನೆ. ಮತ್ತೆ ನಾವು ಅವ್ರ ಜೊತೆ ಹೇಗೆ ಮಾತಾಡೋದು ಹೇಳು? ಸೌಮ್ಯ ಮತ್ತೆ ನಾವು ಎಲ್ಲ ಜೊತೆ ಬೆಳೆದಿರೋದು. ಅದು ಅಲ್ಲದೆ ಸೌಮ್ಯ ನನ್ಕಿಂತ ಒಂದು ವರ್ಷ ದೊಡ್ಡವಳು. ಅಂತದ್ರಲ್ಲಿ ನಂಗೆ ಅವಳನ್ನ ಮದ್ವೆ ಆಗಿ ಅಂತ ಹೇಳ್ತೀರಾ ಅಂತ ಅವ್ನು ಬೇಜಾರು ಮಾಡ್ಕೊಂಡು ಹೋದಕ್ಕಂಡ್ರಿ. ಹೌದು ಕಣೆ, ನಾನು ರವಿ ಜೊತೆ ಮಾತಾಡ್ಬೇಕು ಅಂತಿದ್ದೆ. ರವಿ ನಿನ್ನ ಹತ್ರ ಹೇಳ್ತಿರೋದನ್ನ ಕೇಳಿ ಆತ್ಲಕ್ ಸುಮ್ಮನಾಗ್ಬಿಟ್ಟೆ. ಈಗ ಹುಡುಗಂಗೆ ಇಷ್ಟ ಇಲ್ಲ ಅಂದ್ಮೇಲೆ ನಾವೇನ್ ಮಾಡಕ್ಕಾಗುತ್ತೆ? ಸಂಸಾರ ಮಾಡೋನು ಅವನೇ ಬೇಡ ಅಂತ ಹೇಳಿದ್ಮೇಲೆ ನಾವ್ ಹೇಗೆ ಹಿಂಸೆಯಿಂದ ಮದ್ವೆ ಮಾಡ್ಸಕ್ಕಾಗುತ್ತೆ? ಆತರ ಮದ್ವೆ ಮಾಡಿಸಿದ್ರೆ ಏನವ್ರೆ ಖುಷಿಯಾಗಿರ್ತಾರ? ಎರಡ್ ಕಡೆಯಿಂದನೂ ನೋವಾಗೋದನ್ನ ನೋಡಕ್ಕಾಗಲ್ಲ. ಅದಕ್ಕೆ ಅವನು ಬೇರೆ ಕಡೆ ಹುಡುಗಿ ನೋಡ್ ಮಾಡ್ರಿ, ನಮ್ ಸೌಮ್ಯನ ಬೇರೆ ಕಡೆ ಹುಡುಗ ನೋಡ್ ಮಾಡೋಣ ಅಷ್ಟೇ. ಇಲ್ಲ ಕಣಮ್ಮ, ನನ್ನ ಮಗಳು ಮದ್ವೆ ಮಾಡ್ಬೇಕಂದ್ರೆ ಈ ಮನೇಲೆ ಮಾಡ್ಬೇಕಷ್ಟೇ. ಇಲ್ಲ ಅಂದ್ರೆ ಮದ್ವೆನೇ ಬೇಡ. ನಂದಿದೆ ನಿರ್ಧಾರ. ಏನು ಎಲ್ಲ ಈ ರೀತಿ ಏನೋ ಮೀಟಿಂಗ್ ಮಾಡ್ತಿರೋ ಹಾಗಿದೆ ಏನು ಅಂತ ನಂಗೆ ಹೇಳೇ ಇಲ್ವಲ್ಲ ಅಮ್ಮ. ನೀನಾದ್ರೂ ನಂಗೆ ಒಂದು ಮಾತು ಕರೆದು ಏನಾಗ್ತಿದೆ ಅಂತ ಹೇಳೋದಲ್ವಾ? ಏನಂದ್ರೆ ರಾಜು, ನಮ್ಮ ರವಿನ ಅತ್ಲಗೆ ಒಳ್ಳೆ ಕಡೆ ಎಲ್ಲಾದ್ರೂ ಸಂಬಂಧ ನೋಡಿ ಮದ್ವೆ ಮಾಡೋಣ ಅಂತ ನಿಮ್ಮ ಅಪ್ಪನ ಕೂಟ ಮಾತಾಡಕ್ಕೆ ಅಂತ ಬಂದಿದ್ದೆ. ಅಷ್ಟೊತ್ತಿಗೆ ನಿಮ್ಮಪ್ಪ ಸೌಮ್ಯನ ಒಂದು ಹುಡುಗ ನೋಡಿದೀನಿ, ಹುಡುಗ ತುಂಬಾ ಚೆನ್ನಾಗಿದ್ದಾನೆ, ಇಂಜಿನಿಯರ್ ಅಂತ ಹುಡುಗ, ಮದ್ವೆ ಆಗು ಅಂತ ಸೌಮ್ಯಂಗೆ ಹೇಳ್ತಿದ್ರೆ, ಈ ಸೌಮ್ಯ ನಾನು ಯಾರಿಗೂ ಮದ್ವೆ ಆಗಲ್ಲ,
ನೋಡು ಸೌಮ್ಯ, ನೀನು ಸ್ವಲ್ಪ ಅರ್ಥ ಮಾಡ್ಕೊ. ನನ್ನ ಮದುವೆ ಹೇಗೋ ಆಗೋಯ್ತು. ನೀನು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ನಾನು ರಾಜು ಮಾವನಿಗೆ ಮದುವೆ ಆಗಬೇಕಿತ್ತು ಅಂತ ನಿನ್ನ ಲೈಫನ್ನು ನೀನು ಯಾಕೆ ಹಾಳು ಮಾಡ್ಕೊಳ್ತೀಯ? ಅಪ್ಪ ಒಳ್ಳೆ ಕಡೆ ಸಂಬಂಧ ನೋಡಿದ್ದೀನಿ ಅಂತ ಹೇಳ್ತಿದಾರಲ್ಲ, ಮದುವೆ ಆಗು ಸೌಮ್ಯ, ಬೇಡ ಅಂತ ಮಾತ್ರ ಹೇಳ್ಬೇಡ. ಇಲ್ಲ ರಾಜಮ್ಮಮ್ಮ, ನಂಗೆ ನಿಂಗೆ ಬಿಟ್ರೆ ಬೇರೆ ಯಾರು ಇಷ್ಟ ಇಲ್ಲ. ಅದಕ್ಕೆ ನನಗೆ ಈ ಜನ್ಮದಲ್ಲಿ ಮದ್ವೆನೇ ಬೇಡ ಅಂತ ಡಿಸೈಡ್ ಮಾಡಿದ್ದೀನಿ. ಪ್ಲೀಸ್ ಸೌಮ್ಯ, ಆ ರೀತಿ ಮಾಡಬೇಡ. ಅಪ್ಪ ತೋರಿಸಿರೋ ಹುಡುಗನ ಒಪ್ಕೋ. ನೋಡೋ ರಾಜು, ಏನು ನೀನಂತೂ ಮದ್ವೆ ಆಗಿಲ್ಲ ನನ್ನ ಮಗಳನ್ನ. ಈಗ ರವಿ ಇದಾನಲ್ಲ, ರವಿ ಜೊತೆನಾದ್ರೂ ನನ್ನ ಮಗಳು ಮದ್ವೆ ಮಾಡಿ ಅಂತ ಕೇಳ್ಕೊಂತಿದ್ದೀನಿ. ರವಿ ಈ ಮದ್ವೆಗೆ ಒಪ್ಪಲ್ಲ. ಅದಕ್ಕೆ ಅದು ಹೇಗೆ ಸಾಧ್ಯ ಹೇಳಿ? ನಮ್ಮ ಸೌಮ್ಯ ರವಿಗಿಂತ 1 ವರ್ಷ ದೊಡ್ಡೋಳು. ಅಂಥದ್ರಲ್ಲಿ ರವಿಗೂ ಸೌಮ್ಯಂಗೂ ಹೇಗೆ ಮ್ಯಾಚ್ ಆಗುತ್ತೆ ಹೇಳ್ರಿ? ನೀವೇ ಕೂತ್ ಯೋಚನೆ ಮಾಡಿ ಅತ್ತೆ, ನಮ್ಮ ರವಿ ಸೌಮ್ಯಂಗೆ ಒಪ್ಕೊಂತಾನ ಇಲ್ವಾ ಅಂತ. ನೋಡು ರಾಜು, ಅದೇನೋ ಗೊತ್ತಿಲ್ಲ, ನೀವೆಲ್ಲ ಸೇರ್ಕೊಂಡು ಹೇಗಾದ್ರೂ ಮಾಡಿ ರವಿನ ಈ ಮದ್ವೆಗೆ ಒಪ್ಪೋ ಥರ ಮಾಡ್ರಿ. ಅಯ್ಯೋ ಅಪ್ಪ, ಅತ್ತೆ ಯಾಕಪ್ಪ ಒಂದೊಂದ್ಸತಿ ಈ ರೀತಿ ಮಾಡ್ತಾರೆ? ಗಂಡನ ಹತ್ರನೂ ಅಷ್ಟೇ ಒಂಥರ ನಡ್ಕೊಂತಾರೆ. ಈಗ ನೋಡಿದ್ರೆ ಆ ರೀತಿ ಮದ್ವೆ ಮಾಡಕ್ ಆಗಲ್ಲ ಅಂತ ಹೇಳಿದ್ರು ಒಪ್ಕೊಂತಿಲ್ಲ. ಅತ್ತೆ ಯಾಕೆ ಈ ರೀತಿ ಮಾಡ್ತಾರಂತಾನೆ ಗೊತ್ತೇ ಆಗಲ್ಲ. ನಮ್ಮ ಮನೇಲಿ ಅತ್ತೆ ಯಾಕೆ ಈ ತರ ಮಾಡ್ತಾರೆ? ನೋಡ, ಅದೇನಾದ್ರೂ ಆಗ್ಲಿ. ನೋಡಮ್ಮ, ಸೌಮ್ಯ, ನಿಂಗೆ ನೋಡಕ್ಕೆ ಒಂದು ಹುಡ್ಗನ್ ಕರೆಸ್ತೀನಿ. ನೋಡು, ಹುಡ್ಗ ಇಷ್ಟ ಆದ್ರೆ ಮದ್ವೆ ಆಗು, ಇಲ್ಲ ಅಂದ್ರೆ ಸುಮ್ನಿರು ಅಷ್ಟೇ. ಯಾವ ಹುಡ್ಗನ್ನು ಕರಿಬೇಡ ಅಣ್ಣ, ಯಾವ ಹುಡ್ಗನ್ಗೂ ಕರಿಬೇಡ. ನಮ್ಮ ಸೌಮ್ಯ ಯಾವ ಹುಡ್ಗ ಬಂದ್ರು ಬಂದು ಕೂರಲ್ಲ ಅಷ್ಟೇ. ಮಾಡಿದ್ರೆ ಈ ಮನೇಲೆ ಮದ್ವೆ ಮಾಡ್ಬೇಕು, ಇಲ್ಲಾಂದ್ರೆ ಬೇಡ. ಸರಿ ರೀ, ನಾವು ನಾಳೆನೇ ನಮ್ಮ ರವಿಗೆ ಹುಡುಗಿ ನೋಡ್ಕೊಂಡ್ ಬರಕ್ ಹೋಗ್ತಿದೀವಿ. ಇಷ್ಟ ಇದ್ದವರು ಬಂದು ರೆಡಿ ಆಗ್ಬೋದು, ಇಷ್ಟ ಇಲ್ದಲೇ ಇರೋರು ಹಾಗೆ ಇರ್ಬೋದು. ಗಿರ್ಜಾ, ನನ್ನ ವಿರುದ್ಧ ಯಾವತ್ತೂ ಮಾತಾಡ್ದಲೇ ಇರೋ ನೀನು ಈಗ ನನ್ನ ವಿರುದ್ಧನೇ ಮಾತಾಡ್ತಿದೀಯಾ? ನೋಡ್ರಿ ಅಕ್ಕ, ಇನ್ನೇನ್ ಮಾಡೋದು ಹೇಳಿ? ಈ ಮದ್ವೆ ರವಿಗೆ ಇಷ್ಟ ಇಲ್ಲ ಅಂತ ಅಷ್ಟೇ ಹೇಳಿದ್ರು ನೀವು ಕೇಳಂಗೇ ಇಲ್ಲ. ಅದಕ್ಕೆ ನಾನು ನಿಮ್ ವಿರುದ್ಧನೇ ಹೋಗೋಣ ಅಂತ ಡಿಸೈಡ್ ಮಾಡಿದೀನಿ. ಅಮ್ಮ, ಅಪ್ಪ, ನಾನು ನಿಮ್ಮ ಹತ್ರ ಒಂದು ವಿಷಯದ ಬಗ್ಗೆ ಮಾತಾಡ್ಬೇಕಿತ್ತು. ಹೇಳು ರಾಜು, ಏನು ಅಂತ? ಅದು ಅದೇನಂದ್ರೆ ಅಪ್ಪ, ಗಂಗಾ ಅವ್ರ ತವ್ರ ಮನೆಗೆ ಹೋಗ್ಬೇಕು ಅಂತ ಹೇಳ್ತಿದ್ದಾಳಪ್ಪ. ಅದಕ್ಕೆ ನಾನು ಅವಳಿಗೆ ಫಸ್ಟು ಅಪ್ಪ ಅಮ್ಮನ ಪರ್ಮಿಷನ್ ತಗೊಳ್ತೀನಿ, ಆಮೇಲೆ ನೋಡೋಣ, ಫಸ್ಟು ನಾನು ಹೋಗಿ ಕೇಳ್ತೀನಿ ಅಂತ ಹೇಳಿದ್ದೆ. ಅದಕ್ಕೆ 1-2 ದಿವಸಕ್ಕೆ ತವ್ರ ಮನೆಗೆ ಅಂತ ಹೋಗಿ ಬರ್ತೀವಿ ಅಪ್ಪ. ಓ, ಗಂಗಾ ತವ್ರ ಮನೆಗೆ ಹೋಗ್ತೀನಿ ಅಂತಿದ್ದಾಳ? ಅಲ್ಲ, ಅವ್ರ ತವ್ರ ಮನೇಲಿ ಯಾರ್ಯಾರು ಇದ್ದಾರೆ ಅಂತ ಒಂದು ದಿವಸನೂ ಅವಳನ್ನ ಏನು ಹೇಳಲೇ ಇಲ್ವಲ್ಲ. ಅಲ್ಲ, ಫಸ್ಟೇ ಹೇಳ್ತಿದ್ರೆ ರಿಸೆಪ್ಷನಿಗೆ ಅವರಿಗೆಲ್ಲ ಕರೆಸ್ಬೋದಿತ್ತು. ಹೇಳಲೇ ಇಲ್ಲ ನೋಡು. ಅಲ್ಲ ಕಣ, ತವ್ರ ಮನೆ ಬೇಡ ಅಂತ ನಿನ್ ಜೊತೆ ಬಂದಿರೋಳಿಗೆ ಮತ್ತೆ ಯಾಕೆ ತವ್ರ ಮನೆಗೆ ಹೋಗೋ ಆಸೆ? ಅಲ್ಲ, ಗಂಗನ ನನ್ನ ಹತ್ರ ಅಷ್ಟು ಕ್ಲೋಸ್ ಆಗಿದ್ರು ಯಾವತ್ತೂ ನಾನು ತವ್ರ ಮನೆಗೆ ಹೋಗ್ಬೇಕು ಅಂತ ಹೇಳಿಲ್ವಲ್ಲ, ನಿನ್ನ ಹತ್ರ ಬಂದು ಹೇಳಿದ್ಲಾ? ಇಲ್ಲ ಕಣಮ್ಮ, ಅವಳು ತವ್ರ ಮನೆ ಬಗ್ಗೆ ಹೇಳಿದ್ರೆ ನೀವೆಲ್ಲ ಏನು ತಿಳ್ಕೊಂತೀರೋ ಏನೋ ಅಂತ ಅವಳು ಯಾವತ್ತೂ ಅವ್ರ ತವ್ರ ಮನೆ ಬಗ್ಗೆ ನಿಮ್ಮ ಹತ್ರ ಹೇಳಲಿಲ್ಲ ಅಮ್ಮ. ಯಾಕಂದರೆ ಅವಳು ಹೇಳ್ತಿದ್ಲು, 2 ದಿವಸದಿಂದ ಕನ್ಸಲ್ಲಿ ನಮ್ಮ ಅಪ್ಪಾಜಿ ಬರ್ತಿದ್ದಾರೆ, ನಮ್ಮ ಅಪ್ಪಾಜಿ ಹೇಗಿದ್ದಾರೋ ಏನೋ, ಅವ್ರಿಗೆ ಹೋಗಿ ಒಂದ್ಸತಿ ನೋಡ್ಕೊಂಬರ್ಬೇಕು ರಾಜು, ಪ್ಲೀಸ್ ಒಂದ್ಸತಿ ಹೋಗ್ಬರೋಣ ಅಂತ ಹೇಳ್ತಿದ್ಲು. ಹೇಗೋ ಎಲ್ಲರೂ ಇಲ್ಲೇ ಇದ್ದೀರಲ್ಲ ಅಂತ ನಾನು ನಿಮ್ಮ ಹತ್ರ ಪರ್ಮಿಷನ್ ಕೇಳಿದೆ ಅಮ್ಮ. ಹೌದಾ? ಯಾರ್ಯಾರು ಇದ್ದಾರೆ ಅವ್ರ ತವ್ರ ಮನೇಲಿ ಇಷ್ಟು ದಿವಸ? ಮತ್ತೆ ಅಪ್ಪ ಅಮ್ಮ ಎಲ್ಲ ಇದ್ದು ಯಾರು ಬಂದು ನೋಡಕ್ಕೆ ಬಂದಿಲ್ಲ? ಮಗಳು ಹೇಗಿದ್ದಾಳೆ, ಎಲ್ಲಿದ್ದಾಳೆ, ಎಲ್ಲಿ ಹೋಗಿದ್ದಾಳೆ ಅಂತ ನೋಡಕ್ಕೆ ಬಂದಿಲ್ಲ ಮತ್ತೆ? ಗಂಗಾ ಅವ್ರ ಮನೇಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂದ್ರೆ, ಗಂಗಾ ಅವ್ರ ಮನೇಲಿ ಗಂಗಂಗೆ ತಾಯಿ ಇಲ್ಲ ಅಮ್ಮ, ಇರೋದವ್ರ ಅಪ್ಪ ಒಬ್ರೆ. ಗಂಗಾ ಅವ್ರ ಮನೇಲಿ ಇರೋದು ಅವ್ರ ಮಲ್ತಾಯಿ, ಅವ್ರಿಗೊಬ್ಬ ಮಗ ಇದ್ದಾನೆ. ಇವ್ರು 3 ಜನ ಇರೋದು ಅವ್ರ ಮನೇಲಿ. ಅದು ಹೇಗೆ ಅಂದ್ರೆ, ಅವ್ರ ತಾಯಿ ಗಂಗಂಗೆ ಇಷ್ಟ ಇಲ್ಲ ಅಂತ ಹೇಳಿದ್ರು, ಬುದ್ಧಿ ಪ್ರಮಾಣೆ ಆಗಿರೋ ಒಂದು ಹುಡ್ಗನ್ ನೋಡಿ ಮದ್ವೆ ಮಾಡಕ್ ಹೊರಟಿದ್ರು. ಆಸ್ತಿಗೋಸ್ಕರ ಆ ಹುಡ್ಗಂಗೆ ಮದ್ವೆ ಮಾಡ್ತಿದ್ದು. ಅದೇ ಸರಿಯಾದ ಟೈಮಿಗೆ 2 ದಿವಸ ಮುಂಚೆ ನಂಗೆ ಗಂಗಾ ಪರಿಚಯ ಆಗಿದ್ರು ಅಮ್ಮ. ಹಾಗಾಗ್ಬಿಟ್ಟು ಅವ್ರ ಫ್ರೆಂಡ್ಸ್ ಎಲ್ಲ ಸಿಕ್ಕಿ ನಂಗೆ ಈ ರೀತಿ ಗಂಗಂಗೆ ಆ ಮದ್ವೆ ಇಷ್ಟ ಇಲ್ಲ, ಹೇಗಾದ್ರೂ ಮಾಡಿ ಈ ಮದ್ವೆನ ತಪ್ಪಿಸ್ಬೇಕು ಅಂತ ಮಾತಾಡ್ಕೊತಿದ್ರು. ಅದನ್ನ ಕೇಳಿದ್ ನಾನು ಹೋಗ್ಬಿಟ್ಟು ಹೇಗೋ ಈ ಮದ್ವೆನ ತಪ್ಪಿಸಿ ನಂಗೆ ಗಂಗನ್ನ ನನ್ನ ಜೊತೆಲಿ ಕರ್ಕೊಂಡ್ಬಂದ್ಬಿಟ್ಟೆ ಅಮ್ಮ. ಹೌದಾ? ನೋಡು, ಆ ಹುಡುಗಿ ಜೀವನದಲ್ಲಿ ಇಷ್ಟೆಲ್ಲ ನಡೆದ್ರು ಆ ಹುಡುಗಿ ನಮ್ಮ ಹತ್ರ ಯಾವತ್ತೂ ಈ ರೀತಿ ಇದೆ ಹೇಳ್ಕೊಂಡೇ ಇಲ್ಲ. ಯಾವಾಗ್ಲೂ ನಗ್ನಗ್ತಾ ಓಡಾಡ್ಕೊಂಡಿದ್ಲು ಪಾಪ ಗಂಗಾ. ಹೌದೇನೋ ರಾಜು, ಅವ್ರ ಮಲ್ತಾಯಿ ಗಂಗನ ಅಷ್ಟೆಲ್ಲ ಕಾಟ ಕೊಡ್ತಿದ್ರಾ? ಅಮ್ಮ, ಹೌದಮ್ಮ. ಆಗ ಗಂಗಂಗೆ ಅವ್ರ ಮಲ್ತಾಯಿ ಎಷ್ಟು ಹಿಂಸೆ ಕೊಟ್ಟಿದ್ದಾರೆ ಅಂದ್ರೆ, ಇನ್ನೊಂದ್ಸತಿ ಬಾಯಿಯಿಂದ ಅಮ್ಮ ಅಂತಾನು ಕರಿಬಾರ್ದು, ಆ ರೀತಿ ಹಿಂಸೆ ಕೊಟ್ಟಿದ್ದಾರೆ. ಓಹೋ, ಇವಳು ಹಾಗಾದ್ರೆ ಕಮ್ಮಿದಳಲ್ಲ. ಅದೇ ಸರಿಯಾದ ಟೈಮ್ ನೋಡ್ಕೊಂಡು ಹೇಗೋ ಮಾಡಿ ಮದ್ವೆ ನಿಲ್ಲಿಸ್ಬೇಕು ಅಂತ ದುಡ್ಡಿರೋ ನಿನ್ನ ಹತ್ರ ಆಸ್ತಿ ದುಡ್ಡು ಎಲ್ಲ ಸಿಗುತ್ತೆ ಅಂತ ನಿನ್ನ ಬುಟ್ಟಿಗೆ ಹಾಕೊಂಡು ಬಂದಿದ್ದಾಳೆ. ಹಾಗಾದ್ರೆ ನೀನು ಅವಳು ಮದ್ವೆ ತಪ್ಪಿಸಿ ಕರ್ಕೊಂಡ್ ಬಂದಿದೀಯ ಅಂದ್ರೆ ಹಾಗಾದ್ರೆ ನಿಂದು ಗಂಗಂದು ಮದ್ವೆ ಆಗಿಲ್ವಾ ಹಾಗಾದ್ರೆ?
ಥೋ ಇಲ್ಲ ಇಲ್ಲ ಅತ್ತೆ, ಆ ರೀತಿ ಅಲ್ಲ. ಆ ಮದ್ವೆ ತಪ್ಸಿ ನಾನ್ ಗಂಗನ್ನ ಕರ್ಕೊಂಬಂದೆ. ಆದ್ರೆ 2 ದಿವಸ ಆದ್ಮೇಲೆ ನಾನು ಗಂಗಾ ದೇವಸ್ಥಾನಕ್ಕೆ ಹೋಗಿ ಮದ್ವೆ ಆಗ್ಬಿಟ್ವಿ. ಮದ್ವೆ ಆಗೇನೆ ನಾನು ಇಲ್ಲಿಗೆ ಕರ್ಕೊಂಬಂದಿದ್ ಗಂಗನ್ನ. ಹೇಗೋ 2 ದಿವಸದಲ್ಲಿ ನಿನ್ನ ಬುಟ್ಟಿಗೆ ಹಾಕೊಂಡ್ಲು ಅವಳು. ಕರಿ ಅವಳನ್ನ ಮಾತಾಡ್ಸೋಣ. ಹೇಗೆ ಬುಟ್ಟಿಗೆ ಹಾಕೊಂಡು ನಮ್ಮ ಮನೇನೆ ಹೊಡಿಯಕ್ ನೋಡ್ತಾಳಲ್ಲ ಅವಳು. ಕರಿ ಅವಳನ್ನ ಮಾತಾಡೋಣ. ಇಷ್ಟೆಲ್ಲ ಆಯ್ತೇನೋ? ಇಷ್ಟೆಲ್ಲ ಆಯ್ತಾ? ಆದ್ರೂ ನೀನು 2 ದಿವಸಕ್ಕೆ ಹೇಗ್ ಮದ್ವೆ ಆಗಿ ಬಂದೆ ರಾಜು? ಅಯ್ಯೋ ಅಜ್ಜಿ, ಅದೊಂದು ದೊಡ್ಡ ಕತೆ. ಇನ್ನೊಂದ್ ದಿವಸ ಟೈಮ್ ಸಿಕ್ಕಾಗ ಹೇಳ್ತೀನಿ. ಅಪ್ಪ ನೀವ್ ಯಾಕಪ್ಪ ಏನು ಮಾತಾಡ್ತಾನೆ ಇಲ್ಲ? ಏನಾದ್ರೂ ಹೇಳಿ ಅಪ್ಪ. ಏನೋ ಆ ಹುಡುಗಿ ಜೀವನದಲ್ಲಿ ಇಷ್ಟೆಲ್ಲ ರಾಮಾಯಣ ಆಗಿದೆ. ಆದ್ರೂ ನೀನ್ ಅವಳನ್ನ ಮದ್ವೆ ಆಗಿ ಬಂದು ಒಳ್ಳೆ ಕೆಲಸನೇ ಮಾಡಿದೆ ಬಿಡು ರಜ್ಜು. ಸರಿ, ಹೋಗ್ ಬರ್ರಿ. ಹೋಗಿ ಅವ್ರ ತವ್ರ ಮನೆಗೆ ಹೋಗ್ಬಾ. ಗಂಗನ್ನ ಅಲ್ಲೇ ಬಿಟ್ಟು ಬರ್ಬೇಡ. ನೀನು ಅವಳ ಜೊತೆ 1-2 ದಿವಸ ಅವ್ರ ತವ್ರ ಮನೇಲೆ ಇದ್ದು ಆಮೇಲೆ ಗಂಗನ್ನ ಜೊತೆಲೆ ಕರ್ಕೊಂಬ. ಯಾಕಂದ್ರೆ ಅವ್ರ ಮಲ್ತಾಯಿಗೆ ಗಂಗನ ಮೇಲೆ ಸಿಟ್ಟಿರುತ್ತೆ. ನೀನ್ ಬಿಟ್ಟು ಬಂದಾದ್ಮೇಲೆ ಆಮೇಲೆ ಸುಮ್ನೆ ನಮ್ ಸೊಸೆನ ಹಿಂಸೆ ಕೊಟ್ರೆ ಕಷ್ಟ. ಅದಕ್ಕೆ ಕೇಳ್ತಿದೀನಿ, ಜೊತೆಲೆ ಕರ್ಕೊಂಡೋಗು, ಮತ್ತೆ ಜೊತೆಲೆ ಕರ್ಕೊಂಬ. ಅಲ್ಲ ಕಣ್ಣಣ್ಣ, ಇಷ್ಟೆಲ್ಲ ಮಾಡಿರೋಳ್ಗೆ ಹೇಗ್ ನೀನ್ ಕ್ಷಮೆ ಕೊಟ್ಟು ಮತ್ತೆ ಅವರಿಗೆ ಸಪೋರ್ಟ್ ಮಾಡ್ತೀಯ? ಅವಳನ್ನ ಕರೆದು ಕೇಳೋಣ ಯಾಕೆ ಈ ರೀತಿ ಎಲ್ಲ ಮಾಡ್ದೆ ಅಂತ. ಅಲ್ಲ ಕಣೆ ಚಂದ್ರಿ, ಎಲ್ಲಾದ್ರಲ್ಲೂ ಮೂಗ್ ತೋರ್ಸಕ್ ಬರ್ತೀಯಲ್ಲ, ಸುಮ್ಮನಿರೋ ಸ್ವಲ್ಪ ಹೊತ್ತು. ನಾವೆಲ್ಲ ಇಲ್ಲಿ ಮಾತಾಡ್ತಿದೀವಿ ತಾನೆ. ನಾನು ಏನೇ ಹೇಳಿದ್ರು ತಪ್ಪು ನಿಮ್ಗೆ. ಏನಾದ್ರೂ ಮಾಡ್ಕೊಳ್ಳಿ. ಹಿಡಿಯ ಸೌಮ್ಯ, ನಾವ್ ಇಲ್ಲಿಂದ ಹೋಗೋಣ. ಏನಾದ್ರೂ ಮಾಡ್ಕೊಂಡು ಹೋಗ್ಲಿ.